ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲ್ಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BS6M NEP ಬರ್ತಕ್ಕಂಥ ಬರ್ತಕ್ಕಂಥ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಮೇ-ಜೂನ್ 2025 ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನಲ್ಲಿ ಬಿಡಿಸಿದ್ದೀನಿ. ಅದು ಯಾವುದು? ಮೇ-ಜೂನ್ 2025 ಪ್ರಶ್ನೆ ಪತ್ರಿಕೆಯಲ್ಲಿ ಬಿಡಿಸಿದ್ದೀನಿ. ಅದನ್ನು ಈ ಕ್ಲಾಸಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದರಲ್ಲಿ ವಿಭಾಗ ಎ, ಕೆಳಗಿನವುಗಳಲ್ಲಿ ಬೇಕಾದ 2-3 ವಾಕ್ಯಗಳಲ್ಲಿ ಉತ್ತರಿಸಿ, ಪ್ರತಿಯೊಂದಕ್ಕೂ 1 ಅಂಕ. ಟೋಟಲ್ ಇಲ್ಲಿ ಬರ್ತಕ್ಕಂಥದ್ದು 10 ಪ್ರಶ್ನೆಗಳು, 12 ಪ್ರಶ್ನೆಗಳು. 10ಕ್ಕಿಲ್ಲಿ ನಾವು ನೋಡಬೇಕು, ಉತ್ತರವನ್ನು ಬರಿಬೇಕು. ಪ್ರತಿಯೊಂದಕ್ಕೂ 1 ಅಂಕ ಇರ್ತದೆ. ಅಲ್ಲಿ ಪ್ರಥಮವಾಗಿರ್ತಕ್ಕಂಥದ್ದೇನು? ಎ, ಮುಕ್ತ ವ್ಯಾಪಾರ ಎಂದರೇನು? ಮುಕ್ತ ವ್ಯಾಪಾರ ಅಂದ್ರೆ ದೇಶಗಳ ನಡುವೆ ಯಾವುದೇ ಸುಂಕ ನಿಯಂತ್ರಣವೂ ಇಲ್ಲದೆ ಸರಕು ಮತ್ತು ಸೇವೆಗಳ ವಿನಿಮಯ ನಡೆಸ್ತಕ್ಕಂಥದಕ್ಕೆ ನಾವು ಕರಿತೀವಿ ಮುಕ್ತ ವ್ಯಾಪಾರ ಅಂತ ಕರಿತೀವಿ. ಇದು ಪ್ರಥಮವಾಗಿರತಕ್ಕಂಥದ್ದು. ಇನ್ನು ಬಿ, ಆಂತರಿಕ ವ್ಯಾಪಾರ ಎಂದರೇನು? ಆಂತರಿಕ ವ್ಯಾಪಾರ ಅಂದ್ರೆ ಒಂದು ದೇಶದ ಒಳಗಡೆ ನಡೆಯುವ ಸರಕು ಮತ್ತು ಸೇವೆಗಳ ಖರೀದಿ ಮತ್ತು ಮಾರಾಟಕ್ಕೆ ನಾವು ಕರಿತೀವಿ ಆಂತರಿಕ ವ್ಯಾಪಾರ ಅಂತ ಕರಿತೀವಿ. ಇನ್ನು ಸಿ, ತುಲನಾತ್ಮಕ ವೆಚ್ಚದ ಲಾಭ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ತುಲನಾತ್ಮಕ ವೆಚ್ಚ ಲಾಭ ಸಿದ್ಧಾಂತವನ್ನು ಪ್ರತಿಪಾದಿಸೋರು ಡೇವಿಡ್ ರಿಕಾರ್ಡೋ ಪ್ರತಿಪಾದಿಸತಕ್ಕಂಥದ್ದು ಕಂಡು ಬರ್ತದೆ. ಅದೇ ರೀತಿ ಡಿ, ಸುಂಕ ಎಂದರೇನು? ಸುಂಕ ಎಂದರೆ ಆಮದು ಅಥವಾ ರಫ್ತು ಮಾಡುವ ಸರಕುಗಳ ಮೇಲೆ ಸರ್ಕಾರ ವಿಧಿಸುವ ತೆರಿಗೆಗೆ ಸುಂಕ ಅಂತ ಕರಿತೀವಿ. ಇನ್ನು ಈ, ವಿನಿಮಯ ದರದ ಅರ್ಥ ಕೊಡಿರಿ. ವಿನಿಮಯ ದರ ಅಂದ್ರೆ ಒಂದು ದೇಶದ ಕರೆನ್ಸಿಯನ್ನ ಇನ್ನೊಂದು ದೇಶದ ಕರೆನ್ಸಿಗೆ ಬದಲಾಯಿಸುವ ಪ್ರಮಾಣವನ್ನ ವಿನಿಮಯ ದರ ಅಂತ ಕರಿತೀವಿ. ಇನ್ನಂತರ ವ್ಯಾಪಾರದ ಬಾಕಿ ಎಂದರೇನು? ವ್ಯಾಪಾರದ ಸಮತೋಲನ ಎಂದರೆ ಒಂದು ದೇಶದ ರಫ್ತು ಮತ್ತು ಆಮದು ಮೌಲ್ಯಗಳ ನಡುವಿನ ವ್ಯತ್ಯಾಸಕ್ಕೆ ವ್ಯಾಪಾರ ಬಾಕಿ ಅಂತ ಕರಿತೀವಿ. ಅದೇ ರೀತಿ IBRD ಅನ್ನು ವಿಸ್ತರಿಸಿ. IBRD ಅಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್, ಅಂದ್ರೆ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಬ್ಯಾಂಕು ಅಂತ ಕಂಡು ಬರ್ತದೆ. ಜಿ, ನಂತರ ಬರ್ತಕ್ಕಂಥದ್ದು H, IMF ಅನ್ನು ವಿಸ್ತರಿಸಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಇನ್ನು ಸದ್ಯದ ವಿನಿಮಯ ದರ ಎಂದರೇನು? ಸ್ಪಾಟ್ ವಿನಿಮಯ ದರ ಎಂದರೆ ತಕ್ಷಣದ ವ್ಯವಹಾರಗಳಿಗೆ ಅನ್ವಯಿಸುವ ಪ್ರಸ್ತುತ ವಿನಿಮಯ ದರ ಅಂತ ಕರೀತಾರೆ, ಅಂದ್ರೆ ಪ್ರಸ್ತುತವಾಗಿ ಇರತಕ್ಕಂಥದ್ದು. ಇನ್ನು IMF ಯಾವಾಗ ಸ್ಥಾಪನೆ ಆಯಿತು? IMF 1944ರಲ್ಲಿ ಸ್ಥಾಪನೆ ಆಗಿರತಕ್ಕಂಥದ್ದು. ನಂತರ ಬರ್ತಕ್ಕಂಥದ್ದು ಕೆ, ಇಲ್ಲಿ ವ್ಯಾಪಾರ ನೀತಿ ಎಂದರೇನು? ಅಂದ್ರೆ ರಕ್ಷಣಾ ವ್ಯಾಪಾರ ನೀತಿ ಎಂದರೇನು? ರಕ್ಷಣಾತ್ಮಕ ವ್ಯಾಪಾರ ನೀತಿ ಅಂದರೆ ದೇಶಿ ಕೈಗಾರಿಕೆಗಳನ್ನು ರಕ್ಷಿಸುವ ಆಮದು ಮತ್ತು ಸುಂಕ ಮತ್ತು ನಿಯಂತ್ರಣವನ್ನು ವಿಧಿಸುವ ನೀತಿ, ರಕ್ಷಣಾ ವ್ಯಾಪಾರ ನೀತಿ ಅಂತ ಕರಿತೀವಿ. ಇನ್ನು ವಿದೇಶಿ ವಿನಿಮಯ ದರ ಎಂದರೇನು? ವಿದೇಶಿ ವಿನಿಮಯ ದರ ಅಂದ್ರೆ ಒಂದು ದೇಶದ ಕರೆನ್ಸಿಯನ್ನು ಮತ್ತೊಂದು ದೇಶದ ಕರೆನ್ಸಿಗೆ ಬದಲಾಯಿಸ್ತಕ್ಕಂಥದ್ದಕ್ಕೆ ವಿದೇಶಿ ವಿನಿಮಯ ದರ ಅಂತ ಕರಿತೀವಿ. ಇದು ವಿಭಾಗ ಎ ಆಯ್ತು. ಇನ್ನು ವಿಭಾಗ ಬಿ ಬರತಕ್ಕಂಥದ್ದು, ಕೆಳಗಿನವುಗಳಲ್ಲಿ ಬೇಕಾದ 4 ಪ್ರಶ್ನೆಗಳಿಗೆ ಉತ್ತರಿಸಿ, ಪ್ರತಿಯೊಂದಕ್ಕೂ 5 ಅಂಕ. ಇಲ್ಲಿ ಟೋಟಲ್ ಆಗಿ ಸಿಗ್ತಕ್ಕಂಥದ್ದು 20 ಅಂಕಗಳು. ಅದರಲ್ಲಿ ಫಸ್ಟ್ ಒನ್, ವಿಶ್ವ ಬ್ಯಾಂಕಿನ ಕಾರ್ಯಗಳನ್ನು ಪರಿಶೀಲಿಸಿ ಅಂತದ. ಇಲ್ಲಿ ವಿಶ್ವ ಬ್ಯಾಂಕಿನ ಕಾರ್ಯಗಳಂದ್ರೆ ಏನು ಬರ್ತದೆ? ಆರ್ಥಿಕ ವ್ಯವಸ್ಥೆಗಳ ಪುನರ್ರಚನೆ ಬರ್ತದೆ, ಸದಸ್ಯ ರಾಷ್ಟ್ರಗಳ ದೀರ್ಘಾವಧಿ ಅಭಿವೃದ್ಧಿಗೆ ನೆರವು ಒದಗಿಸ್ತಕ್ಕಂಥದ್ದು, ಉತ್ಪಾದಕ ಉದ್ದೇಶಗಳಿಗೆ ಹೂಡಿಕೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ವಿದೇಶಿ ಖಾಸಗಿ ಹೂಡಿಕೆಯನ್ನು ಹೆಚ್ಚಿಸುವುದು, ಅಂತಾರಾಷ್ಟ್ರೀಯ ವ್ಯಾಪಾರದ ಸಮತೋಲನದ ಪ್ರಗತಿಯನ್ನ ಸಾಧಿಸ್ತಕ್ಕಂಥದ್ದು. ಇದು 2ನೇದ್ದು. ಇನ್ನು 3ನೇದ್ದು, ಅಂತಾರಾಷ್ಟ್ರೀಯ ಹಣಕಾಸು ನಿಗಮದ ಕುರಿತು ಟಿಪ್ಪಣಿ ಬರೆಯಿರಿ. ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ಗೆ ಸೇರಿರುವ ಒಂದು ಪ್ರಮುಖ ಸಂಸ್ಥೆ ಆಗೈತಿ. ಅಭಿವೃದ್ಧಿಶೀಲ ದೇಶಗಳಲ್ಲಿ ಖಾಸಗಿ ವಲಯದ ಅಭಿವೃದ್ಧಿಯನ್ನ ಉತ್ತೇಜಿಸಲು ಸ್ಥಾಪಿಸಲಾಗಿರ್ತಕ್ಕಂಥದ್ದು. ಇದು 1956ರಲ್ಲಿ ಸ್ಥಾಪನೆ ಆಗಿರತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶಗಳೇನದವ? ಅಭಿವೃದ್ಧಿಶೀಲ ದೇಶಗಳಿಗೆ ಖಾಸಗಿ ಹೂಡಿಕೆಯನ್ನು ಉತ್ತೇಜಿಸುವುದು, ಉದ್ಯಮಗಳಿಗೆ ಹಣಕಾಸು ಸಹಾಯ ಒದಗಿಸ್ತಕ್ಕಂಥದ್ದು, ಉದ್ಯೋಗಾವಕಾಶಗಳನ್ನ ಹೆಚ್ಚಳಗೊಳಿಸ್ತಕ್ಕಂಥದ್ದು, ಆರ್ಥಿಕ ಅಭಿವೃದ್ಧಿಯನ್ನ ವೇಗಗೊಳಿಸ್ತಕ್ಕಂಥದ್ದು. ಇನ್ನು ಅದರದೇ ಆದಂಥ ಕಾರ್ಯಗಳನ್ನು ತೆಗೆದುಕೊಂಡು ಖಾಸಗಿ ಕಂಪನಿಗಳಿಗೆ ಸಾಲ ಮತ್ತು ಹೂಡಿಕೆ ನೀಡುತ್ತದೆ, ತಾಂತ್ರಿಕ ಸಲಹೆ ಮತ್ತು ಮಾರ್ಗದರ್ಶನ ಒದಗಿಸ್ತಕ್ಕಂಥದ್ದು, ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುವುದು, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನ ಉತ್ತೇಜಿಸ್ತಕ್ಕಂಥದ್ದು. ಇದು ಬರತಕ್ಕಂಥದ್ದು. ಇನ್ನು 4ನೇದ್ದು, ಸುಂಕಗಳು ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದವನ್ನ ಚರ್ಚಿಸಿ ಅಂತ ಹೇಳ್ತಾರೆ. ಇಲ್ಲಿ ಅದರ ಪರಿಚಯ ತೆಗೆದುಕೊಂಡ್ರೆ, ಸುಂಕಗಳು ಮತ್ತು ವ್ಯಾಪಾರದ ಮೇಲೆ ಸಾಮಾನ್ಯ ಒಪ್ಪಂದ 1947ರಲ್ಲಿ ಸ್ಥಾಪಿತವಾದ ಅಂತಾರಾಷ್ಟ್ರೀಯ ಒಪ್ಪಂದವಾಗಿತ್ತು. ಇದು ಜಾಗತಿಕ ವ್ಯಾಪಾರವನ್ನ ಸುಗಮಗೊಳಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಇದು 1948ರಲ್ಲಿ ಜಾರಿಗೆ ಬಂದಿತ್ತು. ನಂತರ 1995ರಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂದ್ರೆ WTO ಸ್ಥಾಪನೆ ಆದಾಗ ಗ್ಯಾಟ್ ಅದರ ಭಾಗಿಯಾಗಿ ಸೇರ್ತದೆ. ಇದರ ಮುಖ್ಯ ಉದ್ದೇಶಗಳೇನೇನು ಬರ್ತಾವ? ದೇಶಗಳ ನಡುವೆ ವ್ಯಾಪಾರ ಅಡೆತಡೆಗಳನ್ನ ಕಡಿಮೆ ಮಾಡತಕ್ಕಂಥದ್ದು, ಸುಂಕಗಳನ್ನು ಕಡಿಮೆ ಮಾಡುವ ಮೂಲಕ ಮುಕ್ತ ವ್ಯಾಪಾರವನ್ನ ಉತ್ತೇಜಿಸ್ತಕ್ಕಂಥದ್ದು,
ಇನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಮಾನತೆ ಮತ್ತು ಪಾರದರ್ಶಕತೆ ಕಾಯ್ದುಕೊಳ್ಳುವುದು, ವ್ಯಾಪಾರದಲ್ಲಿ ಭೇದ ಭಾವ ತಪ್ಪಿಸುವುದು, ಇನ್ನಿತರ ಕಾರ್ಯಗಳನ್ನು ತೆಗೆದುಕೊಂಡ್ರೆ ಏನೇನು ಬರ್ತಾವ? ಸುಂಕ ಕಡಿತಕ್ಕೆ ಮಾತುಕತೆ ನಡೆಸ್ತಕ್ಕಂಥದ್ದು, ವ್ಯಾಪಾರ ನಿಯಮಗಳನ್ನು ರೂಪಿಸುವುದು, ಸದಸ್ಯ ರಾಷ್ಟ್ರಗಳ ನಡುವೆ ವಿವಾದ ಪರಿಹರಿಸ್ತಕ್ಕಂಥದ್ದು ಇದು ಬರ್ತದ. ನಂತರ WTO ಕಾರ್ಯಗಳನ್ನು ವಿವರಿಸಿ ಅಂತ ಹೇಳ್ತಾರೆ, ಅಥವಾ ಯಾವ್ಯಾವ ಬರ್ತಾವ? ಇಲ್ಲಿ WTO ಕಾರ್ಯಗಳು ಏನೇನ್ ಬರ್ತಾವ್ರಿ? ಬಹುಪಕ್ಷೀಯ ಒಪ್ಪಂದಗಳ ಅನುಷ್ಠಾನ ಬರ್ತದೆ, ಎರಡನೇದ್ದು ಸಮನ್ವಯಗೊಳಿಸ್ತಕ್ಕಂಥದ್ದು, ಇವೆರಡು ಬರ್ತಕ್ಕಂಥದ್ದು. ಇನ್ನು 6ನೇ ಪ್ರಶ್ನೆ, ಮುಕ್ತ ವ್ಯಾಪಾರದ ಪರವಾದಗಳನ್ನು ಹೇಳಿರಿ ಅಂತ ಹೇಳ್ತವೆ. ಅಂದ್ರೆ ಪರವಾದಗಳು ಏನೇನ್ ಬರ್ತಾವ? ಅಂತಾರಾಷ್ಟ್ರೀಯ ವೈಶಿಷ್ಟ್ಯತೆ, ಪೈಪೋಟಿ, ಒಟ್ಟು ಉತ್ಪಾದನೆ ಹೆಚ್ಚಳ, ಅಗ್ಗದ ಆಮದುಗಳು, ದಕ್ಷ ಉತ್ಪಾದನಾ ವ್ಯವಸ್ಥೆ, ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡತಕ್ಕಂಥದ್ದು ಇದು ಕಂಡು ಬರ್ತದೆ. ಇನ್ನು 7ನೇ ಪ್ರಶ್ನೆ ಏನದ? ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಹಾಗೂ ಪ್ರಯೋಜನಗಳನ್ನು ವಿವರಿಸಿ. ಅಂತಾರಾಷ್ಟ್ರೀಯ ವ್ಯಾಪಾರದ ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನೇನು ಬರ್ತಾವ? ಸರಕುಗಳ ಆಮದು, ವಿದೇಶಿ ಬಂಡವಾಳ ಪಡೆಯುವ ಅವಕಾಶ, ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆ, ಅನುಭೋಗಿಗಳ ಹಿತರಕ್ಷಣೆ, ಅದೇ ರೀತಿ ದಕ್ಷ ಉತ್ಪಾದನಾ ವ್ಯವಸ್ಥೆ ವಿಕಾಸ, ಬೆಲೆಗಳ ಇಳಿತ, ಬೆಲೆಗಳ ಸಮಾನತೆ ಸಾಧನೆ, ಅಂತಾರಾಷ್ಟ್ರೀಯ ಅರಿವಿನ ವೃದ್ಧಿ ಕೂಡ ಕಂಡು ಬರತಕ್ಕಂಥದ್ದು. ಇವೆಲ್ಲ ಬರತಕ್ಕಂಥ ವಿಭಾಗ ಸಿ ಒಳಗಾಯ್ತು. ಇದು ವಿಭಾಗ ಬಿ ಒಳಗಾಯ್ತು. ನಂತರ ಬರತಕ್ಕಂಥದ್ದು ವಿಭಾಗ ಕ ಅಥವಾ ಸಿ ಅಂತ ಕರಿತೀವಿ. ಕೆಳಗಿನವುಗಳಲ್ಲಿ ಬೇಕಾದ 3 ಪ್ರಶ್ನೆಗಳು ಉತ್ತರಿಸಿ ಪ್ರತಿಯೊಂದಕ್ಕೂ 10 ಅಂಕ ಟೋಟಲ್ ಸಿಗ್ತಕ್ಕಂಥದ್ದು. ಇಲ್ಲಿ 30 ಅಂಕಗಳು ದೊರೆತಕ್ಕಂಥದ್ದು. ಅದರಲ್ಲಿ ಪ್ರಥಮವಾಗಿ ರಕ್ಷಣಾ ವ್ಯಾಪಾರ ನೀತಿಯ ಪರ ಮತ್ತು ವಿರೋಧವಾದಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಅದರ ಪರವಾದಗಳನ್ನು ತೆಗೆದುಕೊಂಡ್ರೆ ಶೈಕ್ಷಾವ್ಯವಸ್ಥೆ ಕೈಗಾರಿಕೆಗಳ ವಾದ, ಉದ್ಯಮಗಳ ವೈವಿಧ್ಯತೆವಾದ, ಪ್ರಮುಖ ಉದ್ಯಮವಾದ, ಉದ್ಯೋಗಾವಕಾಶವಾದ, ವರಮಾನದ ವಾದ, ಪಾವತಿ ಶಿಲ್ಕಿನ ವಾದ, ದಿವಾಳಿ ಶ್ರಮದ ವಾದ, ರಾಷ್ಟ್ರೀಯ ರಕ್ಷಣಾ ವಾದ. ಇನ್ನು ಸ್ವಾವಲಂಬನೆಯ ವಾದ, ರಾಷ್ಟ್ರೀಯ ಪ್ರೇಮದ ವಾದ. ಇದು ಪರ ಆಯ್ತು. ಇನ್ನು ವಿರೋಧವಾದಗಳನ್ನು ತೆಗೆದುಕೊಂಡ್ರೆ ವಿದೇಶಿ ಸ್ಪರ್ಧೆಯ ನಾಶ, ಅನುಭೋಗಿಗಳ ಶೋಷಣೆ, ಉತ್ಪಾದನಾ ಅದಕ್ಷತೆ, ರಾಜಕೀಯ ಭ್ರಷ್ಟಾಚಾರ, ಸಂಪತ್ತಿನ ವಿತರಣೆ ಅಸಮಾನತೆ, ಸಂಪನ್ಮೂಲಗಳ ಹಿತಕರ ಬಳಕೆಗೆ ಧಕ್ಕೆ ಉಂಟು ಮಾಡತಕ್ಕಂಥದ್ದು. ನಂತರ ಬರ್ತಕ್ಕಂಥದ್ದು ನಿರಪೇಕ್ಷ ವೆಚ್ಚ ಅನುಕೂಲತಾ ಸಿದ್ಧಾಂತವನ್ನು ವಿವರಿಸಿ. ನಿರಪೇಕ್ಷ ವೆಚ್ಚ ಅನುಕೂಲತಾ ಸಿದ್ಧಾಂತ ಯಾವ ರೀತಿ ಕಂಡು ಬರ್ತದೆ ಅನ್ನೋದನ್ನ ಇಲ್ಲಿ ನಾನು ಇಮೇಜ್ ಮೂಲಕ ತಿಳಿಸಿದ್ದೀನಿ. ಅದರ ಒಂದು ಅನುಕೂಲತಾ ಸಿದ್ಧಾಂತವನ್ನು ಈ ರೀತಿಯಾಗಿ ವಿವರ ಇಲ್ಲಿ ಕಂಡು ಬರ್ತದೆ. ನಂತರ ಇದರಲ್ಲಿ ಬರ್ತಕ್ಕಂಥದ್ದು ವಿನಿಮಯ ದರದ ಕೊಳ್ಳುವ ಶಕ್ತಿ ಸರಿ ಸಮಾನತಾ ಸಿದ್ಧಾಂತ ಕೂಡ ಇಲ್ಲಿ ಇಮೇಜ್ ಮುಖಾಂತರ ವಿವರಿಸಲಾಗೈತಿ. ಅದನ್ನ ಸರಿಯಾಗಿ ನೋಡ್ಕೊಳ್ಳಿ. ನಂತರ ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸಗಳನ್ನ ತಿಳಿಸ್ಬೇಕಾಗ್ತದೆ. ಇಲ್ಲಿ ಅದು ಟೋಟಲ್ ಆಗಿ ತೆಗೆದುಕೊಂಡ್ರೆ ಉತ್ಪಾದನೆಗಳ ಚಲನೆಗಳಲ್ಲಿ ಬದಲಾವಣೆ ಆಗ್ತದೆ, ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆಯಲ್ಲಿ ಭಿನ್ನತೆ ಕಂಡು ಬರ್ತದೆ, ಮಾನವನ ಸಾಮರ್ಥ್ಯದಲ್ಲಿ ಭಿನ್ನತೆ, ಬಂಡವಾಳದ ಲಭ್ಯತೆಯಲ್ಲಿ ಭಿನ್ನತೆ, ವಿಭಿನ್ನ ನಾಣ್ಯ ಪದ್ಧತಿಗಳ ಅಸ್ತಿತ್ವ, ವಾಣಿಜ್ಯ ನೀತಿಯಲ್ಲಿ ವೈವಿಧ್ಯತೆ ಕಂಡು ಬರ್ತದೆ, ಸಾಗಾಣಿಕೆ ವೆಚ್ಚಗಳ ಅಸ್ತಿತ್ವ, ಮಾರುಕಟ್ಟೆ ಸ್ವರೂಪಗಳಲ್ಲಿ ಭಿನ್ನತೆ ಕಂಡು ಬರ್ತದೆ. ಇನ್ನು ಮಾರುಕಟ್ಟೆ ಸ್ವರೂಪಗಳಲ್ಲಿ ಭಿನ್ನತೆ ಆಯ್ತು, ಯುದ್ಧಗಳಿಂದ ಬಾಧೆ, ಇನ್ನು ವ್ಯಾಪಾರದ ಪ್ರಯೋಜನಗಳ ಪಾಲುದಾರಿಕೆಯಲ್ಲಿ ವ್ಯತ್ಯಾಸ ಕಂಡು ಬರತಕ್ಕಂಥದ್ದು. ಈ ರೀತಿಯಾಗಿ ಬರತಕ್ಕಂಥದ್ದೇನ್ರಿ? ಇವು 10, 11ನೇ ಪ್ರಶ್ನೆ. ಇನ್ನು 12ನೇ ಪ್ರಶ್ನೆ ಬರತಕ್ಕಂಥದ್ದು ಲೆಕ್ಕ ಅದ. ಅದು ಮುಂದಿನ ಒಂದು ಕ್ಲಾಸ್ ಒಳಗೆ ಆ ಲೆಕ್ಕವನ್ನ ವಿವರಿಸ್ತಾ ಹೋಗ್ತೀನಿ. ಆ ಲೆಕ್ಕವನ್ನ ಬಿಡಿಸ್ತೀನಿ. ಅದು ಕೂಡ ಅಲ್ಲಿ 10 ಅಂಕಕ್ಕೆ ಬರತಕ್ಕಂಥ ಒಂದು ಲೆಕ್ಕ ಅದ. ಅದು ಮುಂದಿನ ಅವಧಿಯೊಳಗ ಆ ಲೆಕ್ಕವನ್ನ ವಿವರಿಸ್ತೀನಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತು ಇದು ಬರ್ತಕ್ಕಂಥ ಪ್ರಮುಖವಾಗಿರತಕ್ಕಂಥ ಅಂಶ, ಯಾಕಂದ್ರೆ ಹೋದ ವರ್ಷ ಇದು ಬಂದಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸವಿಸ್ತಾರವಾಗಿ ಬಿಡಿಸಿದ್ದೀನಿ. ಇದು ಮುಂಬರತಕ್ಕಂಥ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತದ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.